असतो मा सद्गमया तमसो मा ज्योतिर्गमया मृत्योर्मा अमृतांगमया। ಓಂ ಶಾಂತಿ ಶಾಂತಿ ಶಾಂತಿ. ದಂಡೋತ್ ಶ್ರೀ ಚಕ್ರಧರ, ದಂಡೋತ್ ವಾರ್ಷಿಕ ಬಂಧು, ದಂಡೋತ್ ಶ್ರೀ ಅಧಿಕರಣ, ದಂಡೋತ್ 16.5 ತೀರ್ಥ. ನಾನು ಈಗ ಈ ಬ್ರಹ್ಮಾಂಡ ಹೇಗೆ ಇದೆ, ಅದು ಹೇಗೆ ಉಂಟಾಗುತ್ತದೆ, ಅದರ ಮಾಲೀಕನು ಯಾರು, ಅದರ ಕಾರ್ಯವನ್ನು ಹೇಗೆ ನಿರ್ವಹಿಸುತ್ತದೆ ಎಂಬ ವಿಷಯವಾಗಿ ನಾನು ಹೇಳಲು ಬಯಸುತ್ತೇನೆ. ಈ ಸೃಷ್ಟಿಯಲ್ಲಿ ಅನಂತ ಬ್ರಹ್ಮಾಂಡಗಳಿವೆ. ಪ್ರತಿಯೊಂದು ಬ್ರಹ್ಮಾಂಡಕ್ಕೆ 3 ಶಕ್ತಿಗಳು ಇರುತ್ತವೆ. ಅದು ಬ್ರಹ್ಮ, ವಿಷ್ಣು, ಮಹಾದೇವ್. ಈ 3 ಶಕ್ತಿಗಳಿಂದ ಬ್ರಹ್ಮಾಂಡ ನಡೆಯುತ್ತದೆ. ನಮ್ಮ ಭೂಮಿ ಎಲ್ಲಕ್ಕಿಂತ ಚಿಕ್ಕ ಬ್ರಹ್ಮಾಂಡ. 4 ಮುಖದ ಬ್ರಹ್ಮನ ಬ್ರಹ್ಮಾಂಡ ಈ ಭೂಮಿ. ಎಲ್ಲ ಬ್ರಹ್ಮಾಂಡಗಳ ಚಾಲಕ ಶ್ರೀಕೃಷ್ಣ ಪರಮಾತ್ಮ ಇರುತ್ತಾನೆ. ವಿಷ್ಣು ಈ ಎಲ್ಲ ಬ್ರಹ್ಮಾಂಡದ ಚೈತನ್ಯ ಶಕ್ತಿಯಾಗಿ ದೇವತೆಗಳ ನಿಯಂತ್ರಣ ಮತ್ತು ಎಲ್ಲ ದೇವತೆಗಳ ಸೇನಾಧಿಕಾರಿಯಂತೆ ಈ ಚೈತನ್ಯ ಶಕ್ತಿ, ಮಾಯಾ ಚೈತನ್ಯ ಶಕ್ತಿ ಕೆಲಸ ಮಾಡುತ್ತದೆ. ಪ್ರತಿಯೊಂದು ಬ್ರಹ್ಮಾಂಡಕ್ಕೆ 3 ಗವರ್ನರ್ ಇದ್ದ ಹಾಗೆ ಹರಿಹರ ಬ್ರಹ್ಮ ದೀಕ ಈ 3 ದೇವತೆಗಳಿಂದ ಬ್ರಹ್ಮಾಂಡವು ನಡೆಯುತ್ತದೆ. ಅವ್ಯಕ್ತ ಪರಮೇಶ್ವರ ಈ ಸಕಲ ಬ್ರಹ್ಮಾಂಡದ ನಾಯಕನಾಗಿರುತ್ತಾನೆ. ಆ ಪರಮೇಶ್ವರನ ಕಾರ್ಯನಿರ್ವಹಣೆಗಾಗಿ ಚೈತನ್ಯ ಶಕ್ತಿ, ಪರಮೇಶ್ವರನ ಅಂಶ ಸ್ವರೂಪವಾದ ಚೈತನ್ಯ ಶಕ್ತಿ ಈ ಬ್ರಹ್ಮಾಂಡದ ನಿರ್ವಹಣೆ ಕಾರ್ಯವನ್ನು ನಡೆಸುತ್ತದೆ. ಪ್ರತಿಯೊಂದು ಬ್ರಹ್ಮಾಂಡಕ್ಕೆ ಆ ಬ್ರಹ್ಮಾಂಡದ ಅನುಸಾರವಾಗಿ ಆಯಾ ದೇವತೆಗಳು, ಆ ದೇವತೆಗಳ ಪ್ರಪಂಚ, ಆ ಜೀವ ಆತ್ಮಗಳ ಸಮ್ಮಿಲನ ಬೇರೆ ಬೇರೆಯಾಗಿರುತ್ತದೆ. ದಂಡೋತ್ ಶ್ರೀ ಚಕ್ರಧರ, ದಂಡೋತ್ ಶ್ರೀ ದತ್ತಾತ್ರೇಯ ಪ್ರಭು.